कर्नाटका गुलबर्गा सिटी पुलिस कमिश्नर शरणप्पा धगे ने प्रेस कॉन्फ्रेंस करते हुए मीडिया के नुमाइंदों को बताया कि शहर में जो 2 व्हीलर्स चोरी हुए थे उनमें से 105 बाइक्स को रिकवर कर लिया गया है और 30 बाइक थीव्स को गिरफ्तार कर लिया गया है। सबसे ज्यादा बाइक स्टेशन बाजार पुलिस स्टेशन के हुदूद में चुराए गए थे और दूसरा नंबर अशोकनगर पुलिस स्टेशन का है जिसके अंडर बस स्टैंड आता है। जुमला गुलबर्गा के 8 पुलिस स्टेशंस में दर्ज हुए बाइक चोरी मामले में 105 बाइक्स को रिकवर कर लिया गया है। सिटी पुलिस कमिश्नर शरणप्पा धगे ने मजीद कहा कि बाइक्स की चोरी के मामलात को हल करने के लिए स्पेशल टास्क फोर्स को तश्कील दी गई थी। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। Right, sir. Okay, thank you. ಈ ಪತ್ರಿಕಾ ಪ್ರಕಟಣೆ ಸಭೆಗೆ ಆಹ್ವಾನಿಸ್ತಾ ಇದ್ದೀನಿ. ಇದರಲ್ಲಿ ತಮಗೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಈ ದ್ವಿಚಕ್ರ ವಾಹನಗಳಲ್ಲಿ ಕಳ್ಳತನ ಪತ್ತೆಯಾಗಿದ್ದಾರೆ. ಅವುಗಳ ಪತ್ತೆ ಹಿನ್ನೆಲೆಯಲ್ಲಿ ಕಳೆದ 1-2 ತಿಂಗಳಿಂದ ವಿಶೇಷವಾದ ತಂಡಗಳನ್ನು ಮಾಡಲಾಗಿತ್ತು. ಶಾಲಾ ಮಟ್ಟದಲ್ಲಿ ಈ ವಿಶೇಷ ತಂಡಗಳು ಕಾರ್ಯನಿರ್ವಹಿಸ್ತಾ ಇದ್ದು ಡಿಸಿಪಿ ಲಾ ಅಂಡ್ ಆರ್ಡರ್, ಡಿಸಿಪಿ ಕ್ರೈಮ್ ಅವರ ಮಾರ್ಗದರ್ಶನದಲ್ಲಿ ಈ ನಮ್ಮ ವಿಶೇಷ ತಂಡಗಳು ಒಟ್ಟು 30 ಜನ ಆರೋಪಿಗಳನ್ನು ದ್ವಿಚಕ್ರ ವಾಹನ ಕಳ್ಳತನ ಮಾಡುವ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ 2 ಜನ ಬಾಲ ಅಪರಾಧಿಗಳು ಕೂಡ ಇದ್ದಾರೆ. ಒಟ್ಟು ಈ 30 ಆರೋಪಿಗಳಿಂದ 105 ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರ ಅಂದಾಜು ಕಿಮ್ಮತ್ತು ನಿಯರ್ಲಿ 55 lakhs ವರ್ತ್ 105 ರಿಕವರಿ ಆಗಿದೆ. ಅದರಲ್ಲಿ ತಾವು ವಿವರವಾಗಿ ಹೇಳಬೇಕಂತಂದರೆ ನಮ್ಮ ಸಬರ್ಬನ್ ಪೊಲೀಸ್ ಸ್ಟೇಷನ್ ತಂಡ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ ಒಟ್ಟು 28 ದ್ವಿಚಕ್ರ ವಾಹನಗಳನ್ನು ಕಳ್ಳತನವಾಗಿರುವ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು 10 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಸ್ಟೇಷನ್ ಮೇಜರ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ 2 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು 23 ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಅಶೋಕನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ತಂಡ 20 ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು 4 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅದೇ ರೀತಿ ಆರ್ಜಿನಗರ ಪೊಲೀಸ್ ಸ್ಟೇಷನ್ನಲ್ಲಿ 5 ಜನ ಆರೋಪಿಗಳ ಬಂಧನ ಮತ್ತು 8 ಬೈಕ್ಗಳ ವಶ. ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ನಲ್ಲಿ 2 ಜನ ಆರೋಪಿಗಳ ಬಂಧನ ಮತ್ತು 6 ಬೈಕ್ಗಳ ವಶ. ರೋಜಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 2 ಜನ ಆರೋಪಿಗಳು ಬಂಧನ ಮತ್ತು 9 ಕಳುವಾಗಿರುವ ವಾಹನಗಳ ವಶಪಡಿಸಿಕೊಂಡಿದ್ದಾರೆ. ನಂತರ ಎಂಬಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ 4 ಜನ ಆರೋಪಿಗಳಿಂದ 6 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ 3 ಜನ ಆರೋಪಿಗಳಿಂದ 5 ಕಳುವಾಗಿರುವ ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ. ಹೀಗೆ
ಒಟ್ಟು 37 ರಿಪೋರ್ಟೆಡ್ ಬೈಕ್ ಥೆಫ್ಟ್ ಕೇಸ್ಗಳನ್ನು ಪತ್ತೆ ಮಾಡುವುದನ್ನು ತಂಡ ಯಶಸ್ವಿಯಾಗಿದೆ. 30 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು 105 ಕಳ್ಳತನವಾಗಿರುವ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದರ ಅಂದಾಜು ಬೆಲೆ ನಿಯರ್ಲಿ 55 ಲ್ಯಾಕ್. ಇದರಲ್ಲಿ ನಾವು ಮತ್ತು ಫರ್ದರ್ ವಿಶ್ಲೇಷಣೆ ಮಾಡಿದಾಗ ಹೆಚ್ಚಿನದಾಗಿ ಸ್ಪ್ಲೆಂಡರ್ ಬಸ್ ಬೈಕ್ಗಳಿದೆ, ಅದು ಸುಮಾರು 58 ಬೈಕ್ಸಿದೆ ಮತ್ತು ಸೂಪರ್ ಸ್ಪ್ಲೆಂಡರ್ 3 ಬೈಕ್ಸಿದೆ, ಫ್ಯಾಷನ್ ಪ್ರೋ 3 ಬೈಕ್ಸಿದೆ, ಡಿಯೋ ಬೈಕ್ಸ್ 5 ಇದೆ, ಹೋಂಡಾ ಶೈನ್ 7, ಬಜಾಜ್ ಡಿಸ್ಕವರ್ ಮತ್ತು ಬಜಾಜ್ ಬಾಕ್ಸರ್ ಒಟ್ಟು ಈ 30 ಆರೋಪಿಗಳಿಂದ 105 ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ. ಅದರ ಅಂದಾಜು ಕಿಮ್ಮತ್ತು ನಿಯರ್ಲಿ 55 ಲ್ಯಾಕ್ಸ್ ರಿಕವರಿಯಾಗಿದೆ. ಅದರಲ್ಲಿ ತಾವು ವಿವರವಾಗಿ ಹೇಳಬೇಕಂತಂದರೆ ನಮ್ಮ ನಂಬರ್ 1 ಪೊಲೀಸ್ ಸ್ಟೇಷನ್ ತಂಡ ಇನ್ಸ್ಪೆಕ್ಟರ್ ಮತ್ತು ಅವರ ಕ್ರೈಮ್ ಟೀಮ್ ಒಟ್ಟು 28 ದ್ವಿಚಕ್ರ ವಾಹನಗಳನ್ನು ಕಳ್ಳತನವಾಗಿರುವ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು 10 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಮತ್ತು ಅವರ ತಂಡ 2 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು 23 ಕಳ್ಳವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ತಂಡ 20 ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ ಮತ್ತು 4 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅದೇ ರೀತಿ ಆರ್ಜಿನಗರ ಪೊಲೀಸ್ ಸ್ಟೇಷನ್ನಲ್ಲಿ 5 ಜನ ಆರೋಪಿಗಳ ಬಂಧನ ಮತ್ತು 8 ಬೈಕ್ಗಳ ವಶ, ಬ್ರಹ್ಮಪುರ ಪೊಲೀಸ್ ಸ್ಟೇಷನ್ನಲ್ಲಿ 2 ಜನ ಆರೋಪಿಗಳ ಬಂಧನ ಮತ್ತು 6 ಬೈಕ್ಗಳ ವಶ, ರೌಜಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ 2 ಜನ ಆರೋಪಿಗಳು ಬಂಧನ ಮತ್ತು 9 ಕಳ್ಳವಾಗಿರುವ ವಾಹನಗಳ ವಶಪಡಿಸಿಕೊಂಡಿದ್ದಾರೆ. ನಂತರ ನಂಬಿನಗರ ಪೊಲೀಸ್ ಸ್ಟೇಷನ್ನಲ್ಲಿ 4 ಜನ ಆರೋಪಿಗಳಿಂದ 6 ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ 3 ಜನ ಆರೋಪಿಗಳಿಂದ 5 ಕಳ್ಳವಾಗಿರುವ ಬೈಕ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ. ಹೀಗೆ ಒಟ್ಟು 37 ರಿಪೋರ್ಟೆಡ್ ಬೈಕ್ ಥೆಫ್ಟ್ ಕೇಸ್ಗಳನ್ನು ಪತ್ತೆ ಮಾಡುವುದನ್ನು ತಂಡ ಯಶಸ್ವಿಯಾಗಿದೆ. 30 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು 105 ಕಳ್ಳತನವಾಗಿರುವ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಅದರ ಅಂದಾಜು ಬೆಲೆ ನಿಯರ್ಲಿ 55 ಲ್ಯಾಕ್. ಇದರಲ್ಲಿ ನಾವು ಮತ್ತು ಫರ್ದರ್ ವಿಶ್ಲೇಷಣೆ ಮಾಡಿದಾಗ ಹೆಚ್ಚಿನದಾಗಿ ಸ್ಪ್ಲೆಂಡರ್ ಬಸ್ ಬೈಕ್ಸ್ಗಳಿದೆ, ಅದು ಸುಮಾರು 58 ಬೈಕ್ಸ್ ಇದೆ ಮತ್ತು ಸೂಪರ್ ಸ್ಪ್ಲೆಂಡರ್ 3 ಬೈಕ್ಸ್ ಇದೆ, ಫ್ಯಾಷನ್ ಪ್ರೋ 3 ಬೈಕ್ಸ್ ಇದೆ, ಡಿಯೋ ಬೈಕ್ಸ್ 5 ಇದೆ, ಹೋಂಡಾ ಶೈನ್ 7, ಬಜಾಜ್ ಡಿಸ್ಕವರ್ ಮತ್ತು ಬಜಾಜ್ ಬಾಕ್ಸರ್ 4 ಇದೆ, ಬಜಾಜ್ ಪಲ್ಸರ್ 5 ಇದೆ, ಹೋಂಡಾ ಆಕ್ಟಿವಾ 4 ಇದೆ, TVS ಮತ್ತು ನಂಬರ್ ಇದ್ದರೆ ಇನ್ಕ್ಲೂಡಿಂಗ್ ರಾಯಲ್ ಎನ್ಫೀಲ್ಡ್ ಬೈಕ್ಸ್ 6 ಬೈಕ್ಸ್. ಹೀಗೆ ವಿವಿಧ ಮಾದರಿಯ ವಾಹನಗಳನ್ನು ಕಳ್ಳತನ ಮಾಡಿದ್ದು ಒಟ್ಟು 105 ವೆಹಿಕಲ್ಸ್ಗಳನ್ನು ಕಳ್ಳತನ ಮಾಡಿದ್ದಾರೆ. ಈಗ ಈ ಆರೋಪಿಗಳ ವಿಚಾರಣೆಯನ್ನು ತಿಳಿದು ಬಂದಿರುವುದಂತಂದರೆ ಹೆಚ್ಚಿನದಾಗಿ ಅರೌಂಡ್ ಅರ್ಲಿ 20 to 30 ಇಯರ್ಸ್ ಏಜ್ ಗ್ರೂಪಲ್ಲಿರುವಂಥ ಹೆಚ್ಚಿನ ಆರೋಪಿಗಳಿದ್ದಾರೆ. ಹೆಚ್ಚಿನದಾಗಿ ಇವರು ಕಳ್ಳತನ ಮಾಡ್ತಾ ಇರುವಂಥದ್ದು ಇದಂತಂದರೆ ಅವರ ಒಂದು ವೆಚ್ಚಕ್ಕಾಗಿ ಅವರೇನು ವೈಯಕ್ತಿಕವಾಗಿ ಕೆಲವು ಲಿಕ್ಕರ್ ಅಡಿಕ್ಟ್ಸ್ ಇದ್ದಾರೆ ಅಥವಾ ಬೇರೆ ಬೇರೆ ಒಂದು ವೆಚ್ಚಕ್ಕೋಸ್ಕರ ಅವರು ವಾಹನಗಳ ಕಳ್ಳತನ ಮಾಡ್ತಾ ಇರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಇವರು ಕಳ್ಳತನ ಮಾಡಿರೋದ್ರಿಂದ ಗ್ರಾಮೀಣ ಪ್ರದೇಶದಲ್ಲಿ ನಿಯರ್ಲಿ 10 to 15,000 rupees ಮಾಡ್ತಾ ಇರ್ತಾರೆ. ಮತ್ತು ಇವರು ಆಯ್ಕೆ ಮಾಡುವಂಥ ಪ್ರದೇಶಗಳು ಎಲ್ಲಿ ಅವರು ಕಳ್ಳತನ ಮಾಡ್ತಾ ಇರ್ತಾರೆ ವಿಶೇಷವಾಗಿ ಸಾರ್ವಜನಿಕ ಸ್ಥಳಗಳು, ಪಬ್ಲಿಕ್ ಪ್ಲೇಸಸ್ಗಳಲ್ಲಿ. ಅದರಲ್ಲಿ ಪ್ರಮುಖವಾಗಿ ಎಲ್ಲಿ CCTVಗಳು ಹಾಕಿರಲ್ಲ, ಎಲ್ಲಿ ವಾಹನಗಳು ರಸ್ತೆ ಬದಿ ನಿಲ್ಲಿಸಿರ್ತಾರೆ, ಕೆಲವು ಕಡೆ ವಾಹನದಲ್ಲಿನೇ ಕೀಯನ್ನು ಬಿಟ್ಟಿರ್ತಾರೆ ಮತ್ತು ಕೆಲವು ಕಡೆ ಈ ಸೈಡ್ ಲಾಕನ್ನು ಅಳವಡಿಸ್ಕೊಂಡಿರಲ್ಲ, ಸೈಡ್ ಲಾಕ್ ಹಾಕಿರೋದಿಲ್ಲ. ಮತ್ತು ಕೆಲವು ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಅಬಂಡನ್ ಮಾಡಿಬಿಡ್ತಾರೆ, 2-3 ದಿನ ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಬೇರೆ ಈಗ ಉದಾಹರಣೆ ಇಲ್ಲಿಂದ ರಾಯಚೂರು ಹೋಗಿರುವಂಥದ್ದು ಅಥವಾ ಯಾದಗಿರಿ ಕಳಿಸಿರುವಂಥದ್ದು 2-3 ಡೇಸ್ ಅಲ್ಲೇ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಪಾರ್ಕ್ ಮಾಡಿರ್ತಾರೆ.
ಬೇಸಿಕಲಿ ಅಬಂಡನ್ ಅಂತವೆಲ್ಲ ಗಮನಿಸಿ ಅವರು ವಾಹನಗಳನ್ನು ಕಳ್ತನ ಮಾಡಿರುವಂಥದ್ದು. ಮತ್ತು ಏನು ಮಾಡ್ತಾ ಇದ್ದಾರೆ, ಈಗ ಇವರು ಕಳ್ತನ ಮಾಡಿದ್ದಾರೆ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಮಾರಾಟ ಮಾಡೋದು ಅರೌಂಡ್ ಈಗಾಗಲೇ ಹೇಳಿದಾಗ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ. ಅದರಲ್ಲಿ ಕೆಲವು ನಮಗೆ ನಂಬರ್ ಪ್ಲೇಟ್ಸ್ಗಳನ್ನು ಕೂಡ ಚೇಂಜ್ ಮಾಡಿರುವಂಥದ್ದು ತಿಳಿದು ಬಂದಿದೆ. ಆ ಸೆಕ್ಷನ್ಗಳಲ್ಲಿ ಕೂಡ ನಾವು ಅವ್ರ ಮೇಲೆ ಮಾಡ್ತೀವಿ. ಮತ್ತು ತಮ್ಮ ಮುಖಾಂತರ ನಾವು ಸಾರ್ವಜನಿಕ ಗಮನಿಸಿದರೆ ಕೆಲವು ಸೇಫ್ಟಿ ಮೆಜರ್ಸ್ ಪ್ರಿಕಾಷನ್ಸ್ ಅವರೆಲ್ಲ ತೆಗೆದುಕೊಂಡು ಈ ವಾಹನ ಕಳ್ಳತನ ಮಾಡಲಿಕ್ಕೆ ಏನು ಅವಕಾಶ ಸಿಗುತ್ತೆ ಅದನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ವಾಹನಗಳನ್ನು ಆದಷ್ಟು ತಮ್ಮ ವಿತಿನ್ ಕಾಂಪೌಂಡ್ ವಿತಿನ್ ತಮ್ಮ ಪ್ಲೇಸ್ಗಳಲ್ಲಿ ಪಾರ್ಕ್ ಮಾಡಿರಬೇಕು. ಸೈಡ್ ಲಾಕ್ ಕಂಪಲ್ಸರಿ ಆಗುತ್ತೆ. ಅದರ ಜೊತೆಗೆ ಈಗ ವೀಲ್ ಲಾಕ್ ಬಂದಿದೆ, ವೀಲ್ ಲಾಕ್ ಬಳಸ್ಬೋದು. ಈವನ್ ಪೆಟ್ರೋಲ್ ಲಾಕ್ ಅದನ್ನು ಕೂಡ ಅಳವಡಿಸ್ಬೋದು. ಸ್ಮಾಲ್ ಕಾಸ್ಟ್ ಬಟ್ ಇಟ್ ವಿಲ್ ಸೇವ್ ಯುವರ್ ಪ್ರಾಪರ್ಟಿ. ಅದ್ರ ಜೊತೆಗೆ ಈಗೇನು ಸಾರ್ವಜನಿಕ ಸ್ಥಳಗಳಿದೆ, ಈಗ ಬಸ್ ಸ್ಟ್ಯಾಂಡ್ ಇರ್ಬೋದು, ಕೆಲವು ರೈಲ್ವೆ ಸ್ಟೇಷನ್ ಇರ್ಬೋದು, ಅಲ್ಲೆಲ್ಲ ನಿಮಗೆ ಪೇಡ್ ಪಾರ್ಕಿಂಗ್ ಫೆಸಿಲಿಟಿ, ಆದಷ್ಟು ಈ ಪೇಡ್ ಪಾರ್ಕಿಂಗ್ ಫೆಸಿಲಿಟಿಗಳನ್ನು ಬಳಸ್ಕೊಂಡು ಮತ್ತು ಎಲ್ಲಿ ನಿಮ್ಮ ಮನೆಗಳ ಕಾಂಪೌಂಡ್ ಒಳಗೆ ನಿಲ್ಲಿಸಲಿಕ್ಕೆ ಒಂದು ವೇಳೆ ಅವಕಾಶ ಇಲ್ಲ ಅಂತಂದರೆ ಅಟ್ಲೀಸ್ಟ್ ಹೊರಗಡೆ ನಿಲ್ಲಿಸಿದ ರಸ್ತೆಗಳಲ್ಲಿ ಅಟ್ಲೀಸ್ಟ್ CCTV ಅಳವಡಿಸಿ. ಇಟ್ ವಿಲ್ ಆ್ಯಕ್ಟ್ ಆಸ್ ಎ ಡಿಫರೆನ್ಸ್. ಮತ್ತು ಒಂದು ವೇಳೆ ಯಾರಾದರೂ ಅದನ್ನು ಕಳ್ತನ ಮಾಡಿದ್ರೆ ನಮಗೆ ಸಾಕ್ಷ್ಯನೂ ಕೂಡ ಆರೋಪಿಗಳ ಬಗ್ಗೆ ಕೂಡ ನಮಗೆ ದೂರು ಸಿಗುತ್ತೆ. ಈಗ ನಮ್ಮ ಏನು ತಂಡವನ್ನು ಪತ್ತೆ ಮಾಡಿ ಕೆಲವು ಪ್ರಕರಣಗಳಲ್ಲಿ ನಮಗೆ ತಾಂತ್ರಿಕ ಸಾಕ್ಷ್ಯಗಳು ಕೂಡ ಸಿಗುತ್ತೆ, CCTV ಕೂಡ ನಮಗೆ ಸಹಾಯ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ವಿನಂತಿಸುವಂತೆ ಆಸ್ ಫಾರ್ ಆಸ್ ಪಾಸಿಬಲ್ ಈ ಕೆಲವು ಸೇಫ್ಟಿ ಮೆಜರ್ಸ್ ಏನಿದೆ, ಈಗ ಈಗಾಗಲೇ ಹೇಳಿದಾಗೆ ಪೇಡ್ ಪಾರ್ಕಿಂಗ್ ಆಯಿತು, CCTV ಮತ್ತು ಕೀಯನ್ನು ಗಾಡಿಯಲ್ಲಿ ಬಿಟ್ಟು 5 ನಿಮಿಷಕ್ಕೆ ಈಗ ಅದು ರಸ್ತೆ ನಿಲ್ಲಿಸಿಬಿಡ್ತಾರೆ, ಒಂದು 15 ನಿಮಿಷಕ್ಕೆ ಬಂದು ನೋಡಿದಾಗ ಗಾಡಿ ಇರುವಂಥದ್ದು, ಅಥವಾ ಈ CCTV ಅಳವಡಿಸ್ಕೊಳ್ಳೋದು. ಇಲ್ಲಿವರೆಗೆ ಏನು ಹೇಳಿ ಮಿನಿಮಮ್ ಸೇಫ್ಟಿ ಮೆಜರ್ಸ್ ಈಗ HSR ನಂಬರ್ ಇದೆ. ಒಂದು ವೇಳೆ ನಿಮಗೆ ಈ ವೆಹಿಕಲ್ಗಳೆಲ್ಲ ಮತ್ತು GPS ಕೂಡ ಅಳವಡಿಸ್ಲಿಕ್ಕೆ ಅವಕಾಶ ಇದೆ. ನಿಮ್ಮ ವೆಹಿಕಲ್ಗೆ ಒಂದು 2,000 to 5,000 ರುಪೀಸಲ್ಲಿ ನಿಮಗೆ GPS ಅನ್ನು ಕೂಡ ನೀವು ವೆಹಿಕಲ್ಗೆ ಫಿಕ್ಸ್ ಮಾಡಬೇಕು. ಅದು ಡಿಸ್ಕ್ರೀಟ್ ಆಗಿರುತ್ತೆ. ನಿಮ್ಮ ವೆಹಿಕಲ್ ಅವರು ಎಲ್ಲೇ ತೆಗೆದುಕೊಂಡು ಆಟೋಮೆಟಿಕ್ಲಿ ಗೆಟ್ ಅಲರ್ಟ್ ಅಥವಾ ಲೊಕೇಶನ್ಗೆ ಮಾಡ್ಕೊಂಡು. ಸೊ ಇಷ್ಟು ನಾನು ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಈಗ ನಮ್ಮ ತಂಡ ಏನು ಇಷ್ಟು ಆರೋಪಿಗಳನ್ನು ಬಂಧಿಸಿ ಯಶಸ್ವಿಯಾಗಿದೆ ಮತ್ತು ವಾಹನಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದೆ ಅವರಿಗೆ ಅಭಿನಂದಿಸ್ತಾ ಇದ್ದೀನಿ ಮತ್ತು ತಮ್ಮ ಮುಂದೆ ಅವರಿಗೆ ಪ್ರಶಂಸನಾ ಪತ್ರವನ್ನು ಕೂಡ ನೀಡಿಸ್ತಾ ಇದ್ದೀನಿ. अतराफ टीवी, हर बात सच के साथ। इस न्यूज को स्पॉन्सर किया है थीम प्रोडक्शन, क्रिएटिव इवेंट मैनेजमेंट, टेंट हाउस इवेंट्स डेकोरेशंस, बैंगलोर, चेन्नई, हैदराबाद। कॉन्टैक्ट डिटेल्स 9986544971।